ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾವಿವತ್ತು ನಮ್ಮ ಚಿಕ್ಕಮ್ಮನ ಊರಿಗೆ ಹೋಗಿದ್ವಿ. ಸಮ್ಮರ್ ಇದ್ದಿದ್ದ ಕಾರಣ ಮನೆಯಲ್ಲಿ ತುಂಬ ಬೇಜಾರಾಗ್ತಿತ್ತು. ಹಾಗೆ ಸಮ್ಮರ್ ಅಲ್ವಾ, ತುಂಬ ಸೆಕೆ ಆಗ್ತಾಯಿತ್ತು. ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಹಾಗಾಗಿ ತೋಟಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಎಲ್ರೂ. ತೋಟದಲ್ಲಿ ಒಂದು ಮಾವಿನ ಮರ ಇತ್ತು. ಹಾಗಾಗಿ ಹೋಗ್ಬಿಟ್ಟು ನೋಡ್ಕೊಂಡು ಮಾವಿನಕಾಯಿ ಬಿಟ್ಟಿದೆಯೋ ಇಲ್ವೋ ಅಂತ ಬಂದಿದ್ವಿ. ಅಲ್ಲಿ ನೋಡಿದ್ರೆ ತುಂಬಾ ಮಾವಿನಕಾಯಿ ಬಿಟ್ಟಿತ್ತು. ಇಲ್ಲಿ ನೋಡಿ, ನಾನು ಹತ್ತುತ್ತೀನಿ ಮರನ, ನೀನು ಹತ್ತುತ್ತೀನಿ ಅಂತ ಎಲ್ಲರೂ ಹತ್ತೋಕ್ಕೆ ಸ್ಟಾರ್ಟ್ ಮಾಡಿದರು. ಕೊನೆಗೆ ನನ್ನ ಮೈದ್ನೂ, ಆನಂತರ ನಮ್ಮ ಹಸ್ಬೆಂಡ್ ಕೂಡ ಮಾವಿನ ಮರನ ಹತ್ತಿದ್ರು. ನೋಡ್ರಿ, ನನ್ನ ಮೈದ್ನ ಆಗಲೇ ರೀಚ್ ಆಗಿದ್ದಾನೆ. ಇವಳು ಮಂಗ ಥರ ಮರ್ಕೋತಿ ಆಟ ಆಡೋಳ ಥರ ಹತ್ಕೊಂಡ್ಬಿಟ್ಟು ಕೂತಿದ್ದಾಳೆ. ಹಿಂದಕ್ಕೆ ಹೋಗ್ದೇನೆ ಮುಂದಕ್ಕೆ ಹೋಗೋಕ್ಕಾಗ್ದೇನೆ ಸುಮ್ಮನೆ ಒಂದು ಕಡೆ ಕೂತ್ಕೊಂಡಿದ್ದಾಳೆ. ಇವರು ನಮ್ಮ ಮನೆಯವರು ತುಂಬ ವರ್ಷಗಳಾಯಿತು ಮರನ ಏರ್ಬಿಟ್ಟು ಅಂತ ಹೇಳ್ಬಿಟ್ಟು ತುಂಬಾ ಭಯ ಪಟ್ಕೊಂಡು ನಿಧಾನಕ್ಕೆ ಹೋಗ್ತಾ ಇದ್ದಾರೆ. ಕೊನೆಗೂ ಮಾವಿನಕಾಯಿ ಇರೋ ಕಡೆ ರೀಚ್ ಆದರು. ನೋಡಿ, ನಮ್ಮ ತಂಗಿ ಮಗ ನೋಡಿಬಿಟ್ಟು ನಗ್ತಾ ಇದ್ದಾನೆ, ಮಂಗ ಅಂತ ಹೇಳ್ಬಿಟ್ಟು. ನೋಡಿ, ಅಲ್ಲಿ ತುಂಬಾ ಮಾವಿನಕಾಯಿ ಇತ್ತು. ವಿಡಿಯೋದಲ್ಲಿ ಅಷ್ಟಾಗಿ ಕಾಣಿಸ್ತಾ ಇಲ್ಲ. ನಾವು ಕೆಳಗಡೆ ನಿಂತ್ಕೊಂಡ್ಬಿಟ್ಟು ಕಾಯ್ತಾ ಇದ್ವಿ, ಮಾವಿನಕಾಯಿ ಹಾಕ್ತಾರೆ ಅಂತ. ಅವರೂ ಮಾವಿನಕಾಯಿ ಇರೋ ಕಡೆ ನೋಡಿ, ನಾನು ಕೆಳಗಡೆ ಬಿಸಾಕ್ತೀನಿ, ಪೆಟ್ಟು ಬೀಳುತ್ತೆ ಅಂತ ಹೇಳ್ಬಿಟ್ಟು ನಾವು ದಾವಣಿನ ಹಿಡ್ಕೊಂಡು ಕಾಯ್ತಾ ಇದ್ವಿ. ನೋಡಿದರೆ ಕೆಳಗಡೆ ಸುಮ್ಮನೆ ತುಂಬಾ ಕೆಂಪಿರುವೆಗಳು ಇತ್ತು. ಹಾಗಾಗಿ ನಮಗೂ ನಿಲ್ಲಕ್ಕಾಗ್ತಾ ಇರಲಿಲ್ಲ. ಇವಳು ಮೇಲ್ಗಡೆ ಆಗಲಿಲ್ಲ ಅಂತ ಅಂದ್ಬಿಟ್ಟು ಕೆಳಗಡೆ ಬಂದು ಮಾವಿನಕಾಯಿ ಹೊಡಿತಾ ಇದ್ದಾಳೆ. ಸರ್ಕಸ್ ಮಾಡಿದ್ಲು, ಆದರೂ ಮಾವಿನಕಾಯಿ ಉದುರಲೇ ಇಲ್ಲ. ಕೊನೆಗೂ ಸುಸ್ತಾಗಿ ಸಾಕಾಗೋಯ್ತು. ನೋಡಿ, ಆ ಮಾವಿನಕಾಯಿ ಅಲ್ಲೇ ಇದೆ. ಅವಳಿಗೂ ಸಾಕಾಯ್ತು ಅಂತ ಹೇಳ್ಬಿಟ್ಟು ಬಂದ್ಲು. ನಮ್ಮ ಮೈದ್ನ ಅರ್ಧ ಚೀಲ ಮಾವಿನಕಾಯಿನ ಸೈಲೆಂಟಾಗಿ ಕಿತ್ತು ಇಟ್ಕೊಂಡಿದ್ರು. ಕೊನೆಗೆ ಈ ಕಡೆ ಬಂದ್ಬಿಟ್ಟು ಒಂದು ಮಾವಿನಕಾಯಿನ ಕಿತ್ತು ಸಮಾಧಾನ ಮಾಡಿಕೊಂಡ್ಲು. ಇಲ್ಲಿ ನೋಡಿ, ನಮ್ಮ ಹಸ್ಬೆಂಡ್ ಎಷ್ಟು ಫನ್ನಾಗಿ ಇದು ಮಾಡ್ತಾ ಇದ್ದಾರೆ ಅಂತ ಎಲ್ಲರೂ ಪೋಸ್ ಕೊಟ್ಟು. ಮಾವಿನಕಾಯಿ ಅಂತೂ ತುಂಬಾ ಸ್ವೀಟಾಗಿತ್ತು. ಇವಳು ನಮ್ಮ ತಂಗಿ ಅಲ್ಲಿ ಮಾವಿನಕಾಯಿ ಹೊಡಿಯೋಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಮಾವಿನಕಾಯಿ ಇದೆ, ಇದನ್ನಾದರೂ ಹೊಡಿತೀನಿ ಅಂತ ಅಂದ್ಬಿಟ್ಟು ಬಂದ್ಲು. ಹಳ್ಳಿ ಕಡೆ ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ ಬಂದರು. ಸುಮ್ಮನೆ ನಿಂತ್ಕೊಂಡಿದ್ವಿ, ಮಾವಿನಕಾಯಿ ಎಲ್ಲ ತಿಂತಾ ಇದ್ವಿ. ಅವರು ಕರೆದ್ಬಿಟ್ಟು, ಬರ್ರಿ ನಮ್ಮದೇ ಕಬ್ಬಿಂದು ಟ್ಯಾಕ್ಟ್ರಿ ಹೋಗ್ತಾ ಇದೆ, ಕಬ್ಬು ಕಿತ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕಿತ್ಕೊಟ್ಟು ಅವರು ಹೊರಟರು. ನಮ್ಮ ಹಸ್ಬೆಂಡು ಥ್ಯಾಂಕ್ಸ್ ಹೇಳ್ಬಿಟ್ಟು ಕಳಿಸಿದ್ರು. ನೋಡಿ, ನಮ್ಮ ಹಸ್ಬೆಂಡ್ ಎಷ್ಟು ಸ್ಪೀಡಾಗಿ ಕಬ್ಬಿನ ಸಿಪ್ಪೆನ ಸುಲಿತಾ ಇದ್ರು. ಹಾಗಾಗಿ ಮಕ್ಕಳು ಎಲ್ಲರೂ ನನಗೂ ಬಿಚ್ಕೊಡು, ನಿನಗೂ ಬಿಚ್ಕೊಡು ಅಂತ ಹೇಳಿದ್ರು. ಪಾಪ ಎಲ್ರಿಗೂ ಅವರೇನು ಸುಲಿದು ಕೊಟ್ಬಿಟ್ರು ಸಿಪ್ಪೆನ, ನನಗೂ ಕೂಡ ಅವರೇ ತೆಕ್ಕೊಟ್ರು. ನೋಡಿ, ಇದು ಇವತ್ತಿನ ನಮ್ಮ ವ್ಲಾಗ್ ಆಗಿತ್ತು. ಕೊನೆಯದಾಗಿ ಮುಂದೆ ಯಾವ ಥರ ವೀಡಿಯೋಸ್ ನಿಮಗೆ ಇಷ್ಟ ಆಯಿತು, ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿದರೆ ಅದೇ ರೀತಿ ವೀಡಿಯೋಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ಸಪೋರ್ಟ್ ನನಗೆ ಖಂಡಿತವಾಗ್ಲೂ ಬೇಕಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.